ಬೇಸಿಕಲಿ ಸರ್ ಇದು ಬಂದು ಏಷ್ಯನ್ ಪೇಂಟ್ಸ್ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಸೊ ಇದು ಬಂದು ನಮಗೊಂದು ಇದನ್ನ ಕೊಟ್ಟಿದ್ರು, ರೆಫರೆನ್ಸ್ ಇಮೇಜ್ ಕೊಟ್ಟಿದ್ರು. ಸೊ ಹೇಗಿರುತ್ತೆ ಅಂದ್ರೆ ಒಂದು ಸ್ಟೋನ್ ನಾವು ಇನ್ಲೇ ಮಾಡಿದಾಗ ಮಾರ್ಬಲ್ ಎಫೆಕ್ಟ್ ಅಲ್ಲಿ ಬೇಕಾಗಿತ್ತು ಅಂತ ಹೇಳಿದ್ದು. ಸೊ ಇದು ನಮ್ಮ ನೀವು ಎಕ್ಸ್ಪೀರಿಯನ್ಸ್ ಸೆಟ್ ಎಲ್ಲ ನೋಡಿರ್ತೀರ ಸರ್, ಅದನ್ನ ಸ್ವಲ್ಪ ನಾವು ಇಷ್ಟು ಲೆಂತ್ ಅಂಡ್ ವಿಡ್ತ್ ಅಲ್ಲಿ ಮಾಡಿಲ್ಲ, ಬಟ್ ಇಲ್ಲಿ ಟೋಟಲ್ ವಾಲ್ ಅದ್ರಲ್ಲಿ ಅಚೀವ್ ಮಾಡ್ಕೊಂಡಿದ್ದೀವಿ. ಸೊ ಬೇಸಿಕಲಿ ನೀವು ನೋಡ್ಬೋದು ಸರ್, ಈ ಮಿನರಲ್ ಬದಲೆಲ್ಲ ನಾವು ಟೋಟಲ್ ಆಗಿ ಕ್ರೀಮಿಶ್ ಕಲರ್ ಹೋಗಿದ್ದೀವಿ. ಇದೇ ನೀವು ನೋಡ್ತಾ ಇದ್ರು ಆಕ್ಚುಲಿ ಪೇಂಟ್ ಅಲ್ಲ ಸರ್, ಇದು ಒಂದು ಗೋಲ್ಡ್ ಪೇಪರ್ ಬರುತ್ತೆ. ಆ ಪೇಪರ್ನ ನಾವು ಈ ಗೋಲ್ಡ್ ಪೋರ್ಷನ್ಸ್ ಎಲ್ಲ ಫುಲ್ ನಾವು ಅದನ್ನ ಪೇಸ್ಟ್ ಮಾಡಿರೋದು ಇಲ್ಲಿ. ಅಂಡ್ ಇದು ಅಗೇನ್ ಪೇಂಟ್ ಅಲ್ಲಿ ಕಾಂಬಿನೇಷನ್ಸ್ ರನ್ ಆಗುತ್ತೆ. ಸೊ ಈ ತರ ಒಂದು ಟೋಟಲ್ ಮಧ್ಯಕ್ಕಿರೋ ಒಂದು ವೀನ್, ಸೊ ಹೆಂಗಿರುತ್ತೆ ನಿಮ್ಗೆ ಇದು ಒಂದು ಟೋಟಲ್ ಮಾರ್ಬಲ್ನೇ ನಾವು ಅಲ್ಲಿ ಪೇಸ್ಟ್ ಮಾಡಿರೋ ಒಂದು ಎಫೆಕ್ಟ್ ನಾವು ಕೊಟ್ಟಿದ್ದೀವಿ ಸರ್. ನಾನು ಇದನ್ನ ರೀಲ್ಸ್ ಅಲ್ಲಿ ನೋಡಿದ್ದೇನೆ ಸರ್, ಇದನ್ನ ಮೇಕಿಂಗ್ ಪ್ರೊಸೆಸ್ ಅನ್ನ. ಇದು ಯೂಶುವಲಿ ಮಾಡಕ್ ಆಗಲ್ಲ, ಬಹಳ ಕಷ್ಟ ಇರುತ್ತೆ, ಮಾಡಿದ್ದಾರೆ ಅಂತ ಒಂದು ಅನ್ಕೊಂತ ಇದ್ದೆ. ಬಟ್ ನಂದು ಪುಣ್ಯ ಅನ್ಸುತ್ತೆ, ನಿಮ್ಮಿಂದ ನಾನು ಆಕ್ಚುಲಿ ಇದು ನೋಡಾಗಾಯ್ತು. ವೀಕ್ಷಕರೇ, ನಿಜವಾಗ್ಲೂ ಕೂಡ ಒಂದು ಓಷಿಯನ್ ಅಥವಾ ಒಂದು ಏನೋ ನದಿ ಹರ್ಕೊಂಡು ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಕೊಡುತ್ತೆ ನಿಮ್ಗೆ. ಸೊ ಇದೊಂಥರ ನಮಗೆ ಈ GPS ಇಂದ ನೋಡ್ದಂಗೆ ಅನಿಸ್ತಾ ಇದೆ ಸರ್. ಹೌದು ಸರ್. ಸೊ ಒಂದು ಟಾಪ್ ವ್ಯೂ ಹೆಂಗ್ ನೋಡ್ತೀವಿ ಆ ತರ ಟಾಪ್ ವ್ಯೂ ತರನೇ ಕೊಡುತ್ತೆ ಸರ್ ನಿಮಗೆ. ಸ್ಪೇಸ್ ಅಲ್ಲಿ ನೀವು ಒಂದು ನದಿ ಹರ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಫೀಲಿಂಗ್ ಕೊಡಬಹುದು ಆ ತರ ಕೊಡ್ತಾ ಇದೆ. ಸೊ ಇದರಲ್ಲಿ ಎಷ್ಟು ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆ ನಮ್ಮ ಸರ್? ಇದರಲ್ಲಿ ಪ್ಯಾಟರ್ನ್ಸ್ ಅನ್ನೋದಕ್ಕಿಂತ ನಾವು ಹೇಳ್ದಂಗೆ ಸರ್, ಗೂಗಲ್ ಪಿಂಟ್ರೆಸ್ಟ್ ಅದ್ರ ಇಮೇಜ್ ತೊಗೊಂಡು ನಾವು ಮಾಡಬೇಕು ಪೇಂಟಿಂಗ್ ಅಲ್ಲಿ ಅಂದಾಗ ನಾವು ಅದನ್ನ ವರ್ಕ್ ಮಾಡ್ಕೊಡ್ತೀವಿ ಆ ತರ ಸರ್. ಸೊ ಯಾವುದು ನಮ್ದು ಲಿಮಿಟೇಷನ್ಸ್ ಅಂತ ಯಾವುದೂ ಇಲ್ಲ, ಟೋಟಲ್ ಕಸ್ಟಮೈಸೇಷನ್ಸ್ ಇರೋ ಕಾರಣ ನಮ್ಮ ಥೀಮಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಪ್ಲಸ್ ನಿಮಗೆ ಯಾವ್ದಾದ್ರು ಒಂದು ಇಂಟ್ರೆಸ್ಟ್ ಈ ಥರ ಪೇಂಟ್ ಬೇಕು ಅಂದಾಗ ನಾವು ಅದನ್ನ ಮಾಡ್ಕೊಡ್ತೀವಿ ಸರ್. ಇಟ್ ಮೈಟ್ ಬಿ ಟೆಕ್ಸ್ಚರ್ ಪೇಂಟಿಂಗ್ ಅಥವಾ ಒಂದು ಆರ್ಟಿಸ್ಟಿಕ್ ಪೇಂಟ್, ಎರಡೂ ನಾವು ಅಚೀವ್ ಮಾಡ್ಕೊಡ್ತೀವಿ ಸರ್. ಅದಕ್ಕೊಂದು ಯುನಿಕ್ ಆಗಿರುವಂತಹ ಕ್ಲಾಕ್ ಕೂಡ ಸಜೆಸ್ಟ್ ಮಾಡಿದ್ದೀರಾ ಅಲ್ವಾ? ವೆರಿ ಯುನಿಕ್. ಎಸ್ ಸರ್. ಹಾಗೆ ಇಲ್ಲೊಂದು ಪಾರ್ಟಿಷನ್ ರನ್ ಮಾಡ್ಕೊಂಡು ಸರ್, ಲಿವಿಂಗ್ ಆ್ಯಂಡ್ ಡೈನಿಂಗ್ ಪಾರ್ಟಿಷನ್ ಗೊತ್ತು ಮಾಡಿದ್ದೀವಿ. ಸೊ ಈ ಪಾರ್ಟಿಷನ್ ನೀವು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ ಸರ್. ಹೌದಾ? ಎಸ್, ಯಾಕಂದ್ರೆ ನಾವೇ ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಯಾಕಂದ್ರೆ ಪಾರ್ಟಿಷನ್ ಅಂದ್ರೆ CNC ಬರುತ್ತೆ ಅಥವಾ ಮೆಟಲ್ ಪಾರ್ಟಿಷನ್ಸ್ ಬರುತ್ತೆ, ಇಲ್ಲ ರಾಫ್ಟರ್ ಆ ಥರ ಮಾಡಿರ್ತೀವಿ. ಬಟ್ ಇಲ್ಲಿ ಯಾವ ಥರ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ನಮ್ದೇನು ಸ್ಲೈಡಿಂಗ್ ಡೋರ್ಸ್ ಬರುತ್ತಲ್ವ ಸರ್, ಸೇಮ್ ಆ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದೀವಿ. ಟಾಪು ಆ್ಯಂಡ್ ಬಾಟಮ್ ಫ್ಲೂಟೆಡ್ ಗ್ಲಾಸ್ ಬರುತ್ತೆ. ಇಲ್ಲಿ ಮಧ್ಯ ಬಂದು ವಾಲ್ ಪೇಪರ್ ಸರ್. ಇದು ವಾಲ್ ಪೇಪರ್, ಇದು ವಾಲ್ ಪೇಪರ್ ಇದು. ಓಕೆ. ಸೊ ಅಗೇನ್ ಇನ್ನೊಂದೇನಂದ್ರೆ ಈ ಪಾರ್ಟಿಷನ್ ಅವಾಗೇನು ಸ್ಲೈಡ್ ಮಾಡ್ಬೋದು ನಾವು. ಓಹೋ. ಎಸ್. ಸೊ ಇಫ್ ಇನ್ ಕೇಸ್ ನಾವು ಸ್ಲೈಡ್ ಮಾಡಿ ಯೂಸ್ ಮಾಡಿದಾಗಲೂ ಆಗುತ್ತೆ, ಅಥವಾ ಮತ್ತೆ ಈ ಥರ ಸ್ಲೈಡ್ ಮಾಡಿ ನಾವು ಇದನ್ನ ಸಾಫ್ಟ್ ಕ್ಲಾಸಲ್ಲಿ ನಿಂತ್ಕೊಳ್ಳೋದು ಸರ್ ಅದು. ಓಕೆ. ಸೊ ಬೇಕಾದಾಗ ಹಾಕೋಬೋದು, ಬೇಡ ಇದು ಮಾಡ್ಕೊಂಡು ಸರ್ ಇದು. ಆಮೇಲೆ ಇಲ್ಲೊಂದು ಲೈಟ್ ಇದೆ, ಲೈಟ್ ಹಾಕಿಲ್ಲ ನೀವು ಸರ್? ಲೈಟ್ ಅಲ್ಲ, ಅದು ಫ್ಯಾನ್ ಸರ್. ಅದು ಸೊ ಬ್ಲೇಡ್ಲೆಸ್ ಫ್ಯಾನ್ ಅಂತ. ಇದು ಫ್ಯಾನ್? ಫ್ಯಾನ್, ಎಸ್ ಸರ್. ಮತ್ತೆ ಲೈಟ್ ತರ ಇದೆ, ರೋಬೋ ತರ ಇದೆ. ಆನ್ ಮಾಡಿ ಸರ್, ನೋಡೇ ಬಿಡೋಣ. ಸೊ ರಿಮೋಟ್ ಕಂಟ್ರೋಲ್ಡ್ ಬರುತ್ತೆ. ಟೋಟಲಿ ನಿಮಗೆ ಬ್ಲೇಡ್ಲೆಸ್ ಫ್ಯಾನ್ ಅಂತ ಸರ್. ಓ ಮೈ ಗಾಡ್. ವೀಕ್ಷಕರೇ, ನೀವು ಇದನ್ನ ಫ್ಯಾನ್ ಅಂದ್ರೆ ನಂಬ್ತೀರಾ? ಏನೋ ರೋಬೋ ಫಿಕ್ಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದರಲ್ಲಿ ಇದಿದೆ ಅನ್ಕೊಂಡೆ, ಲೈಟ್ ಇದೆ ಅನ್ಕೊಂಡೆ ಸರ್ ನಾನು ಇದರಲ್ಲಿ. ಆ್ಯಕ್ಚುಲಿ ಇಲ್ಲ ಸರ್, ಇದು ಟೋಟಲಿ ಫ್ಯಾನ್ ಸರ್ ಇದು. ಓಕೆ. ವೀಕ್ಷಕರೇ, ಸೌಂಡ್ ಕೇಳ್ತಾ ಇರ್ಬೋದು. ಏನು ಸರ್ ಇದು? ಸೊ ಇದು ನೀವು ರೆಕಮೆಂಡ್ ಮಾಡಿದ್ದ ಕಸ್ಟಮರ್? ಇದು ಕಸ್ಟಮರ್ ತಂದಿದ್ದು ಸರ್, ಅವರೇ ತಂದಿದ್ದು. ಇನ್ನೊಂದು ವಾರ್ಡ್ರೋಬ್ ಬಂದು ನಾವಿಲ್ಲಿ ಕಾಟ್ನ ಪ್ರೊವೈಡ್ ಮಾಡಿದ್ವಿ ಸರ್. ಕಾಟ? ಎಸ್ ಸರ್. ಸೊ ಇದು ನಿಮಗೆ ಮರ್ಫಿ ಕಾಟ್ ಕಾನ್ಸೆಪ್ಟಲ್ಲಿ ಬರುತ್ತೆ, ಕನ್ಸಿಲ್ಡ್ ಆಗಿರುತ್ತೆ ಸರ್ ಇದು. ಸೊ ಒನ್ಸ್ ನಾವು ಡೋರ್ ಕ್ಲೋಸ್ ಮಾಡಿ ನಾವು ಈ ಕಾಟ್ನ ಯೂಸ್ ಮಾಡ್ಬೋದು ಸರ್. ಸೊ ಈ ಥರ ಬರುತ್ತೆ, ಟೋಟಲಿ ಫೋಲ್ಡಬಲ್ ಇರುತ್ತೆ ಸರ್ ಇದು. ಒಳ್ಳೇದಲ್ರಿ ಇದು. ಸೊ ಫುಲ್ ನಿಮ್ಮ ಸ್ಪೇಸ್ ಯೂಸ್ ಮಾಡೋಕೆ ಏನೂ ತೊಂದರೆ ಆಗಲ್ಲ ಸರ್. ವೆರಿ ಯೂನಿಕ್ ಸರ್ ಇದು ಆ್ಯಕ್ಚುಲಿ. ಅಂದ್ರೆ ಸ್ವಲ್ಪ ನಿಮಗೆ ಸ್ಪೇಸ್ ಸೇವಿಂಗ್ ಆಗೋ ಇರುತ್ತೆ, ಅಂಡ್ ದೆನ್ ನಿಮ್ಗೆ ಕಾಂಪ್ಯಾಕ್ಟ್ ಆಗಿರುತ್ತೆ, ಯೂಸ್ ಮಾಡೋಕೆ ಕರೆಕ್ಟಾಗಿ ಬರುತ್ತೆ ಸರ್ ಇದು. ಈ ಥರ ಚಿಕ್ಕ ರೂಮ್ಸ್ ಎಲ್ಲ ನೀವು ಪ್ಲಾನ್ ಮಾಡೋಕೆ ಕರೆಕ್ಟಾಗಿ ಬರುತ್ತೆ ಸರ್. ಕ್ಲೋಸ್ ಮಾಡಿ ಸರ್ ಇದು ನೋಡೋಣ ಹೆಂಗೆ ವಾರ್ಡ್ರೋಬ್ ಆಗ್ಬಿಡಲಿ ಇದು. ನಾನು ಇದೇನೋ ವಾರ್ಡ್ರೋಬ್ ಅಂತ ಅನ್ಕೊಂಡೆ ಸರ್. ಇಲ್ಲ ಸರ್, ಇದು ಬಂದು ಟೋಟಲಿ ಕಾಟು. ಸೊ ಮತ್ತೆ ಈ ಥರ ಇದು ಮಾಡ್ಬೋದು, ಆ್ಯಂಡ್ ಇದನ್ನ ಫುಲ್ ಔಟ್ ಮಾಡಿ ಡ್ರಾಪ್ ಮಾಡಬೇಕು ಸರ್. ಒಂದು ನಿಮಿಷ. ಕ್ಲೋಸ್ ಮಾಡಿ. ಸೊ ಇದನ್ನ ಫುಲ್ ಔಟ್ ಮಾಡಿ ನಾವು ಈ ಥರ ಡ್ರಾಪ್ ಮಾಡೋದು ಸರ್. ಬರುತ್ತೆ ಸರ್ ನಿಮಗೆ. ಏನು ಸರ್ ಇದು? ಇದು ಸ್ಟ್ರೆಚ್ ಸೀಲಿಂಗ್ ಸರ್ ಇದು. ಓ ಮೈ ಗಾಡ್, ಇದೇ ತಾನೇ ಹೇಳಿದ್ದು? ಇದೇ ಟ್ರೆಸ್ಟಿಂಗ್, ಎಕ್ಸಾಕ್ಟ್ಲಿ ಸರ್. ಓಕೆ. ಸೊ ಇದು ನಮ್ಮ ವಾಲ್ ಅಲ್ಲಿ ಇದೆಯಲ್ಲ, ಅದೇ ಡಿಸೈನ್ ತಾನೇ? ಅದೇ ಡಿಸೈನ್ ಸರ್. ಸೊ ಆ ಒಂದು ಸೇಮ್ ಥೀಮ್ ರನ್ ಮಾಡೋಕ್ಕೋಸ್ಕರ ಈ ಥರ ಸ್ಟ್ರೆಚ್ ಸೀಲಿಂಗ್ ಅಲ್ಲಿ ಅದು PVC ಬರುತ್ತೆ ಸರ್. ಅದ್ರಲ್ಲಿ ಪ್ರಿಂಟ್ ಹಾಕಿ ಒಳಗಡೆ ಬಂದು ಲೈಟಿಂಗ್ಸ್ ಇರುತ್ತೆ, ಅಂಡ್ ದೆನ್ ಈ ಸೀಲಿಂಗ್ ನ ಸ್ಟ್ರೆಚ್ ಮಾಡಿ ಪ್ಲೇಸ್ ಮಾಡ್ತಾರೆ. ಸೊ ಒಂದು ಓವರಾಲ್ ಎಫೆಕ್ಟ್ ನೀವು ಆ ಕಡೆ ದೂರದಿಂದ ನೋಡಿದಾಗ ಹೇಗಿರುತ್ತೆ ಅಂದ್ರೆ, ನಾರ್ಮಲ್ ಸೀಲಿಂಗ್ಸ್ ಕಂಪೇರ್ ಮಾಡಿದಾಗ ಈ ಥರ PVC ಸೀಲಿಂಗ್ ಹೋದಾಗ ತುಂಬಾ ಡಿಫ್ರೆಂಟ್ ಯೂನಿಕ್ ಆಗಿ ಕಾಣುತ್ತೆ ಸರ್ ಅದು. ವೆರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಲೈಕ್ ಇದು ಎಷ್ಟು ದೊಡ್ಡದು ಮಾಡ್ಬೋದು ಇದರಲ್ಲಿ ನಾವು? ಸರ್ ಇದಕ್ಕೆ ಅಂದ್ರೆ ಡಿಸೈನ್ ಮೇಲೆ ಹೋಗೋದು ಸರ್ ಇದು. ನೀವು ಯಾವ ಥರ ಡಿಸೈನ್ ತರ್ತೀರ, ಆ ಸ್ಪೇಸ್ ಯಾವ ಥರ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದು ಮಾಡ್ಬೋದು ನಾವು? 7 ಅಡಿಗೆ 10 ಅಡಿ ಗಂಟೆ ಮಾಡ್ಬೋದು ಸರ್. ಯಾಕಂದ್ರೆ ಅದು PVC ಅಂದ್ರೆ ಮನೆಗೆ ಸ್ಟ್ರೆಚ್ ಮಾಡೇ ಮಾಡ್ಬೇಕು ನಾವು. ಸೊ ನಾನು ಸಜೆಸ್ಟ್ ಮಾಡೋದು 7/10 ಗಂಟೆ ನಾವು ಈಸಿಲಿ ಮಾಡ್ಬೋದು. ಸೊ ನಮ್ಮ ಲಿವಿಂಗಿಗೆಲ್ಲ ಮಾಡ್ಕೋಬಹುದು ಹಾಗಾದ್ರೆ? ಮಾಡ್ಕೊಬೋದು ಸರ್. ಅಂದ್ರೆ ಅಲ್ಲಿಗೂ ಹೋಗ್ಬೋದು, ಬಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಥೀಮ್ ಸರ್. ನಾವು ಯಾವ ಥರ ಹೋಗ್ತಾ ಇದೀವಿ ಆ ಥೀಮ್ ಮೇಲೆ ಡಿಪೆಂಡ್ ಮಾಡಿ ನಾವು ಮಾಡ್ಬೋದು ಸರ್. ಓಕೆ. ಹಾಗೆ ಇನ್ನೊಂದು ಅಸೆಂಟ್ ವಾಲ್ ಕ್ರಿಯೇಟ್ ಮಾಡಿ ಸರ್. ಸೊ ಮೇನ್ ಆಗಿ ಟಿವಿ ಯೂನಿಟ್ಸ್ ಏನು ವಾಲಲ್ಲಿ ಬೇಡ ಅಂತ ಹೇಳಿದ್ರು ಕಸ್ಟಮರ್ಸ್. ಸೊ ಒಂದು ಅಸೆಂಟ್ ವಾಲ್ನ ರೆಡಿ ಮಾಡಿದ್ವಿ. ಇದು ಹೇಗೆ ಅಂದ್ರೆ POP ಅಲ್ಲಿ ನಿಮ್ಗೆ ಇದರ ಪ್ಯಾಟರ್ನ್ ಮಾಡಿದೆ ಸರ್. ಇದೊಂಥರ ಮೂನ್ ಶೇಪ್ ಇದ್ದಂಗೆ ಇರುತ್ತೆ. ಸೊ ಮೂನ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದೀವಿ, ಅಂಡ್ ಅದಕ್ಕೂ ಇನ್ಸೈಡ್ ಇಂದ ಕೋಲೈಟ್ ಕೊಟ್ಟಿದ್ದೀವಿ. ಸೊ ಅದೊಂದು ಹೈಲೈಟ್ ಕೊಡುತ್ತೆ ನಿಮಗೆ. ಬಟ್ ಸ್ವಲ್ಪ ನಿಮಗೆ ಇದು ಸಿಂಪಲ್ ಆಗಿ ಕಾಣಿಸ್ತದೆ, ಅಂದ್ರೆ ಒಂದು ಟೋಟಲ್ ಆಗಿ ಪೀಸ್ ಫೀಲಿಂಗ್ ಕೊಡುತ್ತೆ ನಿಮಗೆ. ಅಂಡ್ ಇದೇನು ಕೊಟ್ಟಿದ್ದು POP ಸರ್ ಇದು. ಓಕೆ. ವಾಲ್ ಮೇಲೆ ಇನ್ನೊಂದು POP ವಾಲ್ ನಾವು ಫುಲ್ ಆಗಿ ತೊಗೊಂಡಿದ್ದೀವಿ.
ಇಲ್ಲಿಗೂ ನಾವು ಕರ್ವ್ ಪ್ಯಾಟರ್ನ್ ತಗೊಂಡು ಆ ಕರ್ವ್ ಹಿಂಭಾಗ ನಾವು ಕೋಲೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ಒಂದು ಗ್ರಹನೇ ಇದ್ದಂಗಿದೆ ಸರ್, ಪ್ಲಾನೆಟೇ ಎಲ್ಲಿದೆ. ಫುಲ್ ಯೂನಿಕ್ ಆಗಿ ಮಾಡಿದ್ವಿ ಸರ್. ಅಂದ್ರೆ ನಾವು ಇನ್ನೊಂದು ಪ್ರಾಡಕ್ಟ್ ನೋಡಿ ಸರ್, ಅದು ಕಲರ್ ಬೇರೆ ತರ ಮಾಡಿದ್ವಿ. ಮಹೇಶ್ ಅಂತ ಒಂದು ನಿಮ್ಮ ಚಾನೆಲ್ ಮಾಡಿದ್ವಿ, ಅಲ್ಲಿ ಬಂದು ನಾವು ಪರ್ಪಲ್ ಆ ಥರ ಕಲರ್ ಇಂಪ್ಲಿಮೆಂಟ್ ಮಾಡಿದ್ವಿ. ಹೌದೌದು. ಬಟ್ ಇಲ್ಲಿ ನಾವು ಸ್ವಲ್ಪ ಈ ಗ್ರೇ ಲೈಟೆಸ್ಟ್ ಗ್ರೇ ಥೀಮು ವಿತ್ ನಾವು ವೈಟ್ ಶೇಡ್ ಅಲ್ಲಿ ಹಾಕೊಂಡಿದ್ವಿ ಸರ್. ಬೇರೆ ಬೇರೆ ಪ್ಲಾನೆಟ್ ಹೇಳಿದ್ರೆ ಮಾಡ್ಕೊಡ್ತೀವಿ, ಅದನ್ನು ಮಾಡ್ತೀವಿ. ಎಸ್ ಎಸ್ ದಟ್ ಕ್ಯಾನ್ ಬಿ ಡನ್. ಎಸ್ ಅಚೀವಬಲ್ ಸರ್. ತುಂಬಾನೇ ಚೆನ್ನಾಗಿದೆ. ಓಕೆ, ಸೊ ದಿಸ್ ವಾಲ್ ಸರ್ ಇಲ್ಲೇನಿದೆ? ಹಾಂ ಸರ್, ಸೊ ಇಲ್ಲಿ ನಾವು ಕನ್ಸಿಲ್ಡ್ ಹೋಗಿದ್ದೀವಿ ಸರ್. ಸೊ ಮೇನಾಗಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಸೊ ಇದು ಫುಲ್ ರಾಫ್ಟರ್ ಕಾಂಬಿನೇಷನ್ಸ್ ರನ್ ಮಾಡಿ ಈ ರಾಫ್ಟರ್ಸ್ ನಾವು ಈ ಥರ ಪುಷ್ ಮಾಡಿದಾಗ ನಾವು ಇನ್ಸೈಡ್ ಬರ್ತೀವಿ ಸರ್ ಇಲ್ಲಿಗೆ. ಓ, ಇದ್ರ ಒಳಗಡೆ ವಾಕಿನ್ ವಾರ್ಡ್ರೋಬ್. ಒಳಗಡೆ ವಾಕಿನ್ ವಾರ್ಡ್ರೋಬ್ ಸರ್. ಸೊ ಅಗೇನ್ ಇದನ್ನು ಕಸ್ಟಮರ್ ನಮ್ಗೆ ಹೇಳ್ತಾರೆ ಅಂದರೆ ಲೈಕ್ ಈ ಅಪಾರ್ಟ್ಮೆಂಟ್ ಆಲ್ರೆಡಿ ರೆಡಿ ಆಗ್ತಿರ್ಬೇಕಾದ್ರೆ ಬಂದಿದ್ರು. ಸೊ ಇಲ್ಲೇ ರೆಸ್ಟ್ ರೂಮ್ನ ಕೊಟ್ಟಿದ್ರು, ಅದನ್ನ ನಾವು ಬ್ರೇಕ್ಔಟ್ ಮಾಡಿ ಹೇಳಿ ಇಲ್ಲಿಗೆ ರೆಸ್ಟ್ ರೂಮ್ನ ಪ್ರೊವೈಡ್ ಮಾಡಿ ಹೇಳಿ ಇದು ವಾಕಿನ್ ಸ್ಪೇಸ್ ಯೂಸ್ ಮಾಡ್ಕೊಂಡ್ವಿ. ಇಲ್ಲ ನಾವು ಅದು ಬೆಡ್ರೂಮ್ ಚಿಕ್ಕದಾಗ್ತಿತ್ತು ಅಂತ ಹೇಳಿ. ಕರೆಕ್ಟ್. ಸೊ ಇಲ್ಲಿಗೆ ಈ ಥರ ಪ್ಲಾನ್ ಮಾಡಿದ್ದೀವಿ ಸರ್. ಇದು ನಿಮ್ಗೆ ಫುಲ್ ಓಪನಬಲ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಹತ್ರ ಶಟರ್ ಕೊಟ್ಟಾಗ ಓಪನ್ ಮಾಡಿ ನಿಂತ್ಕೊಳ್ಳೋ ಜಾಗ ಇಲ್ಲ. ಹೌದು. ಸೊ ಫುಲ್ ಓಪನಬಲ್ ಇರುತ್ತೆ. ಬಟ್ ಇಲ್ಲಿ ಡ್ರಾವರ್ಸ್ಗೆಲ್ಲ ಬಂದು ಇದನ್ನ ಕೊಡಿ ಸರ್, ವಿತ್ ನಿಮಗೆ ಗ್ಲಾಸ್ ಇರುತ್ತೆ. ಓಕೆ, ಒಂಥರ ಟ್ಯಾಂಡಮ್ ತರ. ಸೊ ಎರಡು ಕೂಡ ಅದನ್ನ ಪ್ರೊವೈಡ್ ಮಾಡಿ ಸರ್. ಅಂದ್ರೆ ಎರಡು ನಿಮ್ಗೆ ಸಿಮಿಟ್ರಿಕಲ್ಲೇ ಪಾಸ್ ಆನ್ ಆಗುತ್ತೆ. ಆ ಥರ ಒಂದು ಪ್ರೊವೈಷನ್ ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ನೋಡಿ ವೀಕ್ಷಕರೇ, ತುಂಬಾ ಯೂನಿಕ್ ಆಗಿದೆ ಸರ್ ಜಾಗ ಇದು. ಇಲ್ಲಿಗೆ ಒಂದು ಟೋಟಲ್ ಆಗಿ LED ಮಿರರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಟೋಟಲ್ ಆಗಿ ನೀವು ಡ್ರೆಸ್ಸಿಂಗ್ ಮಾಡಿದಾಗ ಟಾಪ್ ಟು ಬಾಟಮ್ ಕ್ಲೀನ್ ಕಾಣುತ್ತೆ ಸರ್ ಇಲ್ಲಿಗೆ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ನಮ್ದು ಏನಾದ್ರು ಯೂಸ್ ಕ್ಲೋಸ್ ಅವೆಲ್ಲ ಆಯ್ತು ಅಥವಾ ಹ್ಯಾಂಗರ್ ಸ್ಪೇಸ್ ಬೇಕು ಅಂದ್ರೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಹ್ಯಾಂಗಿಂಗ್ ಎಲ್ಲ ನಾವಿಲ್ಲಿ ಹಾಕೊಬಹುದು ಸರ್. ಓಕೆ, ಇದಿಷ್ಟು ಚಿಕ್ಕ ಜಾಗದಲ್ಲಿ ನಾವು ಆಕ್ಚುಲಿ ತುಂಬಾನೇ ಸ್ಟೋರೇಜ್ ಕರೆಕ್ಟ್ ಆಗಿ ಬರುತ್ತೆ ಸರ್. ಇದು ಆಕ್ಚುಲಿ ಆಲ್ಮೋಸ್ಟ್ ಒಂದು 6x4 ಬಾತ್ರೂಮ್ ಅಷ್ಟು ದೊಡ್ಡದಿದೆ. ಹಾ ಸರ್. ಸೊ ಅದೇ ನಾನು ಹೇಳ್ದಂಗೆ ಇನಿಷಿಯಲ್ ಟೈಮಲ್ಲಿ ಇದು ಬಾತ್ರೂಮ್ಗೆ ಪ್ಲಾನ್ ಮಾಡಿದ್ರು ಸರ್ ಬಿಲ್ಡರು. ಬಟ್ ನಾವು ಅದು ಬೇಡ ಅಂತ ಹೇಳಿ ಕಟ್ ಡೌನ್ ಮಾಡಿ ಇದಕ್ಕೆ ಏನು ಬೇಕಾಗಿದೆ ಪ್ಲಾನಿಂಗ್, ಗೋಡೆ ಎಲ್ಲಿ ಹೊಡಿಬೇಕು, ಯಾವ ಥರ ಪ್ಲಂಬಿಂಗ್ ತೊಗೊಳ್ಬೇಕಂತ ಮತ್ತೆ ಬಂದು ಎಕ್ಸ್ಪ್ಲೇನ್ ಮಾಡಿ ಡ್ರಾಯಿಂಗ್ ಕೊಟ್ಟು ಅದನ್ನ ನಾವು ಇದು ರೂಮ್ ಥರ ಕ್ರಿಯೇಟ್ ಮಾಡ್ಕೊಂಡಿವಿ ಸರ್. ಅರ್ಧ ಬೆಂಗಳೂರು ವೀಕ್ಷಕರೇ. ಅದಕ್ಕೋಸ್ಕರ ಇಲ್ಲಿ ಅದರ ರೆಡಿ ಮಾಡಿದೆ ಸರ್. ಸೊ ಮೇನ್ ಆಗಿ ಏನಂದ್ರೆ ಇದು ಬಂದು ರೆಡಿಮೇಡ್ ಸಿಗುತ್ತೆ ಸರ್. ಇದು ಈ ರೆಡಿಮೇಡ್ ಕನ್ಸಲ್ಟ್ ತೊಗೊಂಡಿದ್ದೀವಿ. ಅದು ಟಾಪ್ ಆಗಿ ಒಂದು ಬುದ್ಧ ಕೂರಿಸ್ಕೊಂಡಿದ್ದೀವಿ. ಅಂಡ್ ಹಿಂಭಾಗ ಬಂದು ಇದು ಸ್ಟೋನ್ ಕ್ಲಾಡಿಂಗ್ ಸರ್, ಎಂಟೈರ್ಲಿ ಸ್ಟೋನ್ ಕ್ಲಾಡಿಂಗ್. ಎಸ್ ಸರ್. ಇದು ಎರಡು ಏನು ಮಾಡಿದ್ವಿ, ಜಸ್ಟ್ ಇರುತ್ತೆ ಪ್ಲೈ ಬೋರ್ಡ್ ಲ್ಯಾಮಿನೇಟ್ ನಾವು ಹಾಕೊಂಡಿದ್ದೀವಿ. ಎರಡು ಕಡೆ ಆರ್ಟಿಫಿಷಿಯಲ್ ಗ್ರಾಸ್ ಮತ್ತೆ ಸಂಜೆ ಹೊತ್ತು ಹೈಲೈಟ್ ಆಗೋಕ್ಕೋಸ್ಕರ ಎರಡು ಕಡೆ ಲ್ಯಾಂಟನ್ ಶೇಪ್ಸ್ ಲ್ಯಾಂಪ್ಸ್ ಬರುತ್ತೆ. ಟಾಪ್ ಅಲ್ಲಿ ಬಂದು ಫುಲ್ PVC ಸೀಲಿಂಗ್ ರನ್ ಆಗುತ್ತೆ ಸರ್. ಇಲ್ಲಿ ಟೋಟಲಿ PVC ಸೀಲಿಂಗ್ ಅಲ್ಲಿ ರನ್ ಆಗುತ್ತೆ ಸರ್. ಅಗೇನ್ ಇದನ್ನು ಅಷ್ಟೇ ಸರ್, ಇದು ರೆಡಿಮೇಡ್ ಅಲ್ಲಿ ಸಿಗುತ್ತೆ MS ಅಲ್ಲಿ. ಸೊ ತರ ಪಾಯಿಂಟ್ಸ್ ನ ಡಿಫ್ರೆಂಟ್ ಪಾಯಿಂಟ್ಸ್ ನ ಇಲ್ಲಿ ಹೈಲೈಟ್ ಮಾಡ್ಕೊಳಕ್ ಆಗುತ್ತೆ. ಸೊ ಇದನ್ನ ಅಲ್ಲಿ ಪ್ಲೇಸ್ ಮಾಡಿದೀವಿ. ಇಲ್ಲಿ ಲೆಜಸ್ ತರ ಕೊಟ್ಟಿದ್ದೀವಿ. ಇಲ್ಲೂ ನಾವು ಬೇಕಾದ್ರೆ ಮಣ್ಣು ತುಂಬಿ ಇಲ್ಲಿ ನಾವು ಪಾಟ್ಸ್ ನ ಪ್ಲಾನ್ ಮಾಡಬಹುದು. ಇಲ್ಲೊಂದು ಲಾಂಗ್ ಯೂನಿಟ್ ಇದೆ, ಇನ್ನೊಂದು ಲಾಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಇದು ಜಸ್ಟ್ ಒಂದು ಬ್ರೂಮ್ ಯೂನಿಟ್ ತರ ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ಸಪರೇಟ್ ನಾವು ಯುಟಿಲಿಟಿ ಕೊಡೋಕೆ ಆಗಲಿಲ್ಲ. ಸೊ ಅದನ್ನೇ ನಾವೇನು ಮಾಡಿದ್ವಿ, ಇಲ್ಲಿ ತೊಗೊಂಡಿದ್ವಿ ಬ್ರೂಮ್ಸ್ ಮಾಪ್ಸ್ ನಾವು ಇಲ್ಲಿ ಪ್ಲಾನ್ ಅಪ್ ಮಾಡಿ. ಮಳೆ ಬಂದಾಗ ನೀರು ಬೀಳೋದಿಲ್ವಾ ಸರ್? ಸರ್ ಇದೇನಂದ್ರೆ ಸರ್ ಟೋಟಲಿ ನಮ್ಗೆ ನೋಡಿ ಸರ್, ಇದು ಆಲ್ಮೋಸ್ಟ್ ನಮ್ಮ ಟೋಟಲ್ ಬಂದು BWP ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ಸ್. ಇವ್ರು ಆಲ್ರೆಡಿ ನಾವು ಹ್ಯಾಂಡ್ ಓವರ್ ಮಾಡಿನೇ ಈಸಿಲಿ ಒಂದು 4 to 5 months ಆಗಿದೆ ಸರ್. 5 ತಿಂಗಳು ನೀವೇ ನೋಡ್ಬೋದು ಸರ್, ಏನೂ ಆಗಿಲ್ಲ. ಬಿಸಿಲು ಮಳೆ ಏನೂ ಆಗಿಲ್ಲ ಸರ್.